ಲಕ್ಷ್ಮೇಶ್ವರ ಪಟ್ಟಣದ ಲಂಡಿಹಳ್ಳಕ್ಕೆ ತಲುಪುವ ರಾಜಕಾಲುವೆಗೆ ತಡೆಗೋಡೆ ನಿರ್ಮಾಣವಾಗಿದ್ದು ನೀರು ಹರಿಯುವುದು ನಿಂತು ಹೋಗಿದೆ. ಪೈಪ್ಲೈನ್ ಸರಿಪಡಿಸುವ ವೇಳೆ ಜೆಸಿಬಿ ಮೂಲಕ ಅಗೆಯಲಾಗಿದ್ದು ಇದರಿಂದ ಈ ತಡೆಗೋಡೆ ನಿರ್ಮಾಣವಾಗಿದೆ. ಇದು ಸ್ಥಳೀಯರನ್ನ ತುಂಬಾ ತೊಂದರೆಗೆ ಈಡು ಮಾಡಿದೆ. ಪಟ್ಟಣದ 17-18ನೇ ವಾರ್ಡ್ನಲ್ಲಿ ಬರುವ ಮಾನಿ ಪೆಟ್ರೋಲ್ ಬಂಕ್ ಹತ್ತಿರ ಜಯದೇವ್ ಸರ್ಕಲ್ ಮುಖಾಂತರ ಲಂಡಿಹಳ್ಳಕ್ಕೆ ತಲುಪುವ ರಾಜಕಾಲುವೆಗೆ ಮಾನ್ವಿ ಪೆಟ್ರೋಲ್ ಬಂಕ್ ಮುಂದುಗಡೆ ತಡೆಗೋಡೆ ಕಟ್ಟಲಾಗಿದೆ. ಲಂಡಿಹಳ್ಳಕ್ಕೆ ಹೋಗುವ ನೀರು ಬಂದ್ ಆಗಿದ್ದು ಪುರಸಭೆಯವರು ಪೈಪ್ಲೈನ್ ಸರಿಪಡಿಸುವ ವೇಳೆ ಜೆಸಿಬಿಯಿಂದ ಅಗೆಯುವಾಗ ರಾಜಕಾಲುವೆ ಬಂದ್ ಆಗಿದ್ದು ಕಂಡುಬಂದಿದೆ ಎಂದು ಪ್ರತ್ಯಕ್ಷದರ್ಶಿಗಳಾದ ಮಂಜುನಾಥ್ ಮಾಗಡಿಯವರು ಅಸಮಾಧಾನ ವ್ಯಕ್ತಪಡಿಸಿದರು. ಹಳ್ಳಕ್ಕೆ ಸೇರುವ ನೀರನ್ನ ತಡೆದಿರುವುದರಿಂದ ಕುರಿ ಮತ್ತು ಉಣ್ಣಿ ನಿಗಮದ ಒಳಗೆ ನೀರು ನುಗ್ಗಿದ್ದಲ್ಲದೆ ಅಕ್ಕಪಕ್ಕದಲ್ಲಿ ನಿವಾಸಿಗಳು ಸತತ 10 ವರ್ಷಗಳಿಂದ ಈ ತೊಂದರೆ ಅನುಭವಿಸುತ್ತಿದ್ದಾರೆ. ಆದರೆ ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದು ಸ್ಥಳೀಯರ ಬೇಸರಕ್ಕೆ ಕಾರಣವಾಗಿದ್ದು ಸ್ಟಾರ್ ನ್ಯೂಸ್ ಆಫ್ ಕರ್ನಾಟಕದ ಮುಂದೆ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಸ್ಥಳೀಯ ಮುಖಂಡರಾದ ಮಂಜುನಾಥ್, ಸೂರಿ, ನಾಗರಾಜು ಚಿಂಚೋಲಿ, ಸುರೇಶ್ ಹಟ್ಟಿ, ಹೊನ್ನಪ್ಪ ವಡ್ಡರ್, ಮಂಜುನಾಥ್ ಮುಳುಗುಂದ್, ಮಲ್ಲನಗೌಡ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾವು ಬರೀ ಬಾಯಿ ಮಾತಿಗೆ ಐತಿಹಾಸಿಕ ಪುಲಿಗೇರಿ ಸೋಮನಾಥರ ಲಕ್ಷ್ಮೇಶ್ವರ ಅಂತ ಆದ್ರೆ ಇವತ್ತು ಯಾವ ಮಟ್ಟಕ್ಕಾಗೈತೆ ಅಂದ್ರೆ ಪಂಪ್ ಸರ್ಕಲ್ಲಿಂದ ದೊಡ್ಡ ಮಟ್ಟದಾಗ ಈಗ ಇದು ನೀರು 17 ಮತ್ತು 18ನೇ ವಾರ್ಡಿಗೆ ದೊಡ್ಡ ಮಟ್ಟದಾಗ ನೀರು ಬಂದು ಇಲ್ಲಿ ಮಾನಿಯರ್ ಬಂಕ್ ಮುಂದೆ ಈ ಗಟ್ರ ಮುಖಾಂತರ ಮುಂದೆ ಲಂಡಿಹಳ್ಳಕ್ಕೆ ಹೋಗುವಂಥದ್ದೊಂದು ಗಟ್ರ ಇದೆ. ಈ ಗಟ್ರನ ಯಾವಾಗ ಮುಚ್ಚಾರೋ ಏನೋ ಗೊತ್ತಿಲ್ಲ, ಏನಾಗಿಬಿಟ್ಟದೆ ಅಂದ್ರೆ ದೊಡ್ಡ ಮಟ್ಟದಾಗ ಅದಕ್ಕೆ ಮಣ್ಣು ಹಾಕಿ ಬಂದ್ ಮಾಡಿದ್ರು ಸತಿಗೆ ಪುರಸಭೆ ಅಧಿಕಾರಿಗಳಿಗೆ ಏನು ಗೊತ್ತಿಲ್ಲ ಮಾಡಿದ್ರು, ಏನು ಅವ್ರಿಗೆ ಏನು ಹಣಕಾಸಿನ ರೊಕ್ಕ ಕೊಟ್ಟು ಮಾಡಿದ್ರು. ಆದರೆ ಯಾಕೆ ಪುರಸಭೆ ಮುಖ್ಯಾಧಿಕಾರಿಗೆ ಈ ವಾರ್ಡಿನೆಲ್ಲ ಸದಸ್ಯರು ಓಣಿ ಎಲ್ಲ ಹಿರಿಯರೆಲ್ಲ ತಿಳಿಸಿದ್ರಂತ ಸುಮಾರು ಮಟ್ಟದ ನೀರು ಬರ್ತೈತಿ ಮತ್ತು ನೀವು ಇದನ್ನ ಇಲ್ಲಿ ಗಟ್ರದ ಏನೋ ದುರಸ್ತಿ ಆಗಿರ್ಬೇಕಂದ್ರೆ ಸತಿಗೆ ಯಾರೂ ಸತಿಗೆ ಅದಕ್ಕೆ ಗಣನೆಗೆ ತೊಗೊಳ್ದನ ಹಿಂದಿನ ಇರ್ತಕ್ಕಂಥ ಪುರಸಭೆ ಮುಖ್ಯಾಧಿಕಾರಿಗಳು ಬಹುತೇಕ ಇಲ್ಲಿ ಏನಾರ ಉಳ್ಳೋರಿಗೆ ಹಣಕಾಸಿಂದ ಏನಾರ ಸಹಕಾರ ಮಾಡಿರ್ಬೇಕು. ದೊಡ್ಡ ಗಟ್ರ ಮಟ್ಟದಾಗ ಒಂದು ಗಟ್ರ ಮುಚ್ತಾರಂದ್ರೆ ಸ್ಲ್ಯಾಬ್ ಹಾಕಲಿ, ಹುಡ್ದಾಗ ಹಾಕಲಿ, ನೀರು ಒಳಗೆ ಸರಳ ದಾರಿ ಮಾಡಲಿ ಮತ್ತು ಆ ಗಟ್ರನ್ನ ಮಣ್ಣು ಹಾಕಿ ಮುಚ್ಚಿ ಕಟ್ಟಿದ್ರು ಸತಿಗೆ ಇವರು ಸುಮ್ಮನಿರ್ತಾರಂದ್ರೆ ಮುಖ್ಯಾಧಿಕಾರಿಗಳು ದೊಡ್ಡ ಮಟ್ಟದಾಗ ರೊಕ್ಕ ತೊಗೊಂಡಾರ, ರೊಕ್ಕದ ಆಮಿಷಕ್ಕೆ ಒಡ್ಡಿ ಬಂದ್ ಮಾಡ್ಯಾರ. ಇಂಥವು ಲಕ್ಷ್ಮೇಶ್ವರದಾಗ ಇನ್ನೂ ಅನೇಕ ಅದಾವು. ಪುರಸಭೆದವ್ರಿಗೆ ನಾಚಿಕೆ ಆಗ್ಬೇಕ್ರಿ, ನಿಮ್ಗೆ ನಾಚಿಕೆ ಆಗ್ಬೇಕು. ಒಂದು ಗಟ್ರನ ಮುಚ್ಚಿ ಬಂದ್ ಮಾಡ್ತಾರಂದ್ರೆ ನೀವೇನು ಸಗಣಿ ತಿಂತೀರ ಗೊತ್ತಾಗಂಗಿಲ್ಲ. ಗೊತ್ತಾಗದ ಏನು ಮಾಡಿದ್ರೆ ಆಕಸ್ಮಿಕವಾಗಿ ಇವತ್ತೊಂದು ಕುಡಿಯೋ ನೀರಿನ ಪೈಪಿಂದ ಒಡೆದೈತೆ ಅಂತೇಳಿ ದುರಸ್ತಿ ಮಾಡಕ್ಕೆ ಹೋದಾಗ ಈ ಗಟ್ರ ಮುಚ್ಚಿದ್ದು ಗೊತ್ತಾಗೈತೆ. ಬಹುಶಃ ನೀರು ಹೋಗೋಂಥ ದಾರಿನ ಲಕ್ಷ್ಮೇಶ್ವರದಾಗ ಯಾವ ಮಟ್ಟದಾಗ ಮುಚ್ಚಾರ ಅವೆಲ್ಲ ನಿಮಗೆಲ್ಲ ಮಾಹಿತಿ ಅದಾವೆ, ನಿಮ್ಗೆ ಗೊತ್ತದಾವು. ನೀವು ಇನ್ನೇನಾರ ಸರಳ ನೀರು ಹೋಗೋಕ್ಕೆ ದಾರಿ ಮಾಡಿಸ್ತಾ ಹೋದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ಇರ್ಬೋದು, ಓಣಿ ನಾಗರಿಕರು ಕರ್ಕೊಂಡು ಹೋಗಿ ಪುರಸಭೆಗೆ ಇಲ್ಲಿ ಜರಿತೀವಿ ಇಲ್ಲಪ್ಪ ನೀವು ಇಟ್ಟಿಗೆರಿ ಇದನ್ನು ಮಾಡಿಬಿಡ್ರಿಲ್ಲ, ಮುಚ್ಚಿಸಿಬಿಡ್ರಿ. ನಿಮ್ಗೆ ಬೇಕಾದವ್ರಿಗೆ 2 ಗುಂಟೆ ಮಾರಿ ಇಟ್ಟಿಗೆರಿನ ಮುಚ್ಚಿಸಿಬಿಡ್ರಿ. ಬರ್ತಕ್ಕಂಥ ಗಟ್ರ ನೀರನ್ನ ಇಟ್ಟಿಗೆರಿಗೆ ಹೊಳ್ಸೋದು, ಚಲೋ ನೀರನ್ನ ಡೈವರ್ಟ್ ಮಾಡೋದು ಏನು ಮಾಡಕ್ಕಂತಾರೆ ಮುನ್ಸಿಪಾಲಿಟಿಗೆ ಅಧಿಕಾರಿಗಳಿಗೆ ಊರಿನ ಬಗ್ಗೆ ಕಾಳಜಿ ಇಲ್ಲ. ಲಕ್ಷ್ಮೇಶ್ವರ ಡೆವಲಪ್ಮೆಂಟ್ ಹೆಂಗೆ ಮಾಡ್ಬೇಕು ಅನ್ನೋದು ಕಿಂಚತ್ತು ಏನಿಲ್ಲ ಅವ್ರಿಗೆ ಏನೈತಿ, ಬರ್ತಾರೆ ಟೈಮ್ ನೋಡ್ತಾರೆ, ತಮ್ಮ ಕೊಡ್ತಾರೆ, ಪಗಾರ ತೊಗೊಳ್ತಾರೆ. ಅದಕ್ಕೆ ಮುನ್ಸಿಪಾಲ್ಟಿನ ಇದನ್ನು ನೋಡಿ ನೀವು ನಾಚಿಕೆ ಕೊಡಬೇಕು. ಮತ್ತು ನಮ್ದಲ್ರಿ ತೋಟ ಇವತ್ತು ನೋಡಿರಿ ಮುನ್ಸಿಪಾಲ್ಟಿ ಜೆಸಿಬಿ ಮುಖಾಂತರ ಈ ಕೇಂದ್ರ ಹೇಳ್ತಾರೆ ನಾವು ಸ್ವಚ್ಛ ಮಾಡ್ತೇವೆ ಅಂತಾರೆ. ಇಷ್ಟು ಏನು ಮಾಡಿದ್ರಿ ನೀವು? ಇವತ್ತು ಮುನ್ಸಿಪಾಲ್ಟಿ ಖರ್ಚು ನಮ್ದು ರೊಕ್ಕದ ನಾವು ಕಟ್ಟಿದಂಥ ತೆರಿಗೆ ಹಣದಿಂದ ನೀವು ಇವತ್ತು ಪುರಸಭೆ ಜೆಸಿಬಿ ಕಳಿಸಿದ್ರಿ. ನೀವು ಇಂಥವು ಏನಾರ ಹಲ್ಕಟ್ಟಿಗಿರಿ ಎಲ್ಲ ಬಂದ್ ಮಾಡ್ದೆ ಹೋದ್ರೆ ಪುರಸಭೆಗೆ ಎಲ್ಲ ಲಕ್ಷ್ಮೇಶ್ವರ ನಾಗರಿಕರು ಕೂಡಿ ಕಿಲಿ ಹಾಕ್ತೇವೆ ಅಂತೇಳಿ ಪುರಸಭೆಗೆ ಎಚ್ಚರಿಕೆ ಕೊಡ್ತೇವೆ.